ನಮ್ಗೆ ಗಿಲ್ಲಿ ಮತ್ತೆ ಕಾವ್ಯ ಇಷ್ಟ. ಗಿಲ್ಲಿ ಅವನೇನು ನಾಟಕ ಆಡ್ದಿರ ಅವ್ನ್ ಹೇಗಿರ್ತಾನೋ ಹಾಗೆ ಆಡ್ತಾನೆ. ಬಟ್ ಕೆಲವರು ಸ್ವಲ್ಪ ಡ್ರಾಮಾನು ಇದೆ, ರಿಯಾಲಿಟಿನೂ ಇದೆ. ಅವ್ರ ಕೋಪ ಬಂದಾಗ ಮಾತ್ರ ರಿಯಾಲಿಟಿ ಆಚೆ ಬರ್ತಾರೆ. ಆದ್ರೆ ಗಿಲ್ಲಿ ಹಾಗಲ್ಲ, ಯಾವಾಗ್ಲೂ ಅವ್ನು ಹೇಗಿರ್ತಾನೋ ಹಾಗೆ ಇರ್ತಾನೆ. ಅದು ಅಲ್ಲದೆ ಅವ್ನ್ ನಮ್ಮೂರ್ ಪಕ್ಕದವನು, ಅದಕ್ಕೆ ಅವ್ನ್ ನಮ್ಗೆ ತುಂಬಾ ಇಷ್ಟ. ಅವನೇ ವಿನ್ ಆಗೋದು ಹಾಗಂತ ಏನಿಲ್ಲ, ಅವ್ನ್ ಅವಾಗಿಂದನು ತುಂಬಾ ಇಷ್ಟನೇ. ಬಟ್ ಅವ್ನ ಎಲ್ರು ಹೇಳ್ತಾರೆ ಬರೀ ರೇಗಿಸ್ತಾನೆ, ಅದ್ರಿಂದ ರೇಗಿಸ್ತಾನೆ ಅಂದ್ರೆ ಮೊನ್ನೆ ಸುದೀಪ್ ಸರ್ ಹೇಳಿರೋದ್ ನೀವ್ ಕೇಳಿರ್ಬೋದು. ಅವ್ನ್ ಆ ಸೀಸನ್ ಇಂದ ನೋಡ್ಕೊಂಬಂದ್ ಅವ್ನ್ ಬಿಗ್ ಬಾಸ್ ಅಲ್ಲಿ ಹೇಗಿರ್ಬೇಕು ಅನ್ನೋದು ಅವ್ನ್ ತಿಳ್ಕೊಂಡ್ ಬಂದಿದ್ದಾನೆ. ಬೇರೆ ಯಾರು ತಿಳಿದಿಲ್ಲ ಅದು. ಅಂದ್ರೆ ಅದ್ರಲ್ಲಿ ಎರಡು ಅರ್ಥ ಬರುತ್ತೆ. ಬೇರೆಯವ್ರನ್ನ ನೋಡ್ಕೊಂಡು ಆಡೋದು ಅಂದ್ರೆ ಅಲ್ಲಿ ಗಿಲ್ಲಿದ್ ತನ ಇಲ್ವಾ ಅಂತ. ಗಿಲ್ಲಿ ತನ ಇಲ್ದಿರ ಅವ್ನ ಅಷ್ಟು ದೂರ ಬರಕ್ ಚಾನ್ಸೇ ಇಲ್ಲ ಸರ್. ಅವನ್ ತನನೂ ಇದೆ, ಅವ್ನ್ ಬುದ್ಧಿವಂತಿಕೆನೂ ಇದೆ, ಅವ್ನ ಆಟನೂ ಇದೆ. ಈಗ ಅವ್ರಿಗೆ ಟಕ್ಕರ್ ಕೊಡಕ್ ಅಶ್ವಿನಿ ಅವ್ರು ಇದಾರೆ, ಅವರು ಖಂಡಿತವಾಗ್ಲೂ ಅವ್ರಿಗೆ ಗೆಲ್ಲದೇ ಇಲ್ಲ, ಗೆಲ್ಲದೆ ಗಿಲ್ಲಿ. ಹೌದಾ? ಖಂಡಿತ. ಈಗ ಮತ್ತೆ ಎಷ್ಟೊಂದ್ ಜನ ಎಲ್ಲ ಅಶ್ವಿನಿ ಅವ್ರಿಗೂ ಓಟ್ ಹಾಕೋದು ಎಲ್ಲ ಮಾಡ್ತಾ ಇದಾರೆ. ಅವ್ರ ಫ್ಯಾನ್ಸ್ ಅವ್ರಿಗೆ ಹಾಕ್ತಾರೆ, ಅವ್ರಿಗಿಂತ ಜಾಸ್ತಿ ಫ್ಯಾನ್ ಫಾಲೋವರ್ಸ್ ಇರೋದ್ ಗಿಲ್ಲಿಗೆ. ಗಿಲ್ಲಿನೇ ಗೆಲ್ಲೋದು. ಧ್ರುವಂತ್ ಬಗ್ಗೆ ಏನ್ ಹೇಳ್ತೀರಾ? ಧ್ರುವಂತೂ ಬಾಯಲ್ಲಿ ಮಹಾಕಳ ಅಂತಾನೆ. ಬಟ್ ಅವನು ಕೆಲವೊಂದ್ಸರಿ ಹೆಣ್ಮಕ್ಳ ಬಗ್ಗೆ ಮಾತಾಡೋದು, ಕೆಲವ್ರ ಬಗ್ಗೆ ಮಾತಾಡೋದು, ರಿಯಾಕ್ಟ್ ಮಾಡೋದು, ಅದೆಲ್ಲ ತುಂಬಾ ನಮ್ಗೆ ನೋಡೋರಿಗೆ ಬೇಜಾರಾಗುತ್ತೆ. ಈಗ ಹಂಗಂತಂದ್ರೆ ಈಗ ಧ್ರುವಂತ್ ಅವ್ರು ಒಂದು ಟಾಸ್ಕ್ ಕೊಟ್ಟಿದ್ರು, ಮೇಲಿಂದ ರಿಂಗ್ ಎಸೆಯೋದು. ಸೊ ಯಾರಿಗೂ ಅದ್ರಲ್ಲಿ ಮಾಡಿದ್ದಾರೆ. ಹೌದು, ಒಂದು ಮಾಡ್ದೆ ಅಂತ ಹೇಳ್ಬಿಟ್ಟು ಬೇರೆದ್ರಲ್ಲೆಲ್ಲ ಮಾತಾಡೋದ್ ತಪ್ಪಲ್ವಾ? ಇವಾಗ ನಮ್ಮನೆ ಹೆಣ್ಮಕ್ಳಿಗೆ ತರ ಯಾರಾದ್ರೂ ಮಾತಾಡಿದ್ರೆ ಬೇಜಾರಾಗಲ್ಲ. ಇವಾಗ ರಕ್ಷಿತಾಗಿರ್ಬೋದು, ಕಾವ್ಯಗಾಗಿರ್ಬೋದು, ಯಾರಾದ್ರೂ ಏನಾರು ಹೇಳಿದ್ರೆ ಅವ್ರು ಒಂಥರ ರಿಯಾಕ್ಟ್ ಮಾಡೋದು, ಒಂಥರ ಓ ಆ ಅಂತ ನಗೋದು. ಕಾವ್ಯ ಅವರು ಅಶ್ವಿನಿ ಅವ್ರಿಗೆ ಹೋಗಲೆ ಬಾರಲೆ ಅವರು ಆತರ ಮಾತಾಡಿದಾರೆ, ಇವ್ರು ಆತರ ಮಾತಾಡಿದಾರೆ.